ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿದ್ರು. ಆ ಪ್ರೋಮೋದಲ್ಲಿ ರಕ್ಷಿತ್ ಅವ್ರು ಬಂದ್ಬಿಟ್ಟು ಜಾನ್ವಿ ಅವರಿಗೆ ಹಿಗ್ಗ ಮುಗ್ಗಿಯಲ್ಲಿ ಉಗ್ದಿದ್ರು. ಅಂದ್ರೆ ಅವ್ರು ಏನೊಂದು ಮಿಸ್ಟೇಕ್ ಮಾಡ್ತಿದ್ದಾರೆ, ಮತ್ತೆ ಇಲ್ಲಿ ಅವ್ರನ್ನ ನಾಮಿನೇಟ್ ಮಾಡಬೇಕಾದ್ರೆ ಏನೊಂದು ರೀಸನ್ ಕೊಡಬೇಕು, ಪ್ರಾಪರ್ ರೀಸನ್ ಇರಬೇಕು. ಯಾರಾದರೂ ಒಬ್ಬರನ್ನ ನಾಮಿನೇಟ್ ಮಾಡ್ತಿದೀವಿ ಅಂತಂದ್ರೆ ಇವಾಗ ರಕ್ಷಿತ್ ಅವರು ಪ್ರಾಪರ್ ಆದ ರೀಸನ್ ಕೊಟ್ಬಿಟ್ಟು ಇಲ್ಲಿ ಜಾನ್ವಿ ಅವ್ರನ್ನ ನಾಮಿನೇಟ್ ಕೂಡ ಮಾಡಿದ್ರು. ಸದ್ಯ ಈಗ ಬಿಗ್ ಬಾಸ್ ಲೈವ್ ಅಲ್ಲಿ ಏನ್ ನಡೀತಿದೆ ಅಂತಂದ್ರೆ ಆಲ್ಮೋಸ್ಟ್ ಇವಾಗ ಜಂಟಿ ಒಂಟಿ ಅಂತ ಅಂದ್ಬಿಟ್ಟು ಏನಿದ್ದಾರೆ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ ಮಾಡ್ತಾರೆ. ಅದು ಕೂಡ ಇಲ್ಲಿ ಬಿಗ್ ಬಾಸ್ ಹತ್ರನೇ ರಕ್ಷಿತಾ ಅವರು ಮಾತಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಶಾಕ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಹತ್ರ ಹೇಗೆ ಮಾತಾಡಿದ್ರು ಅಂತಂದ್ಬಿಟ್ಟು ಈ ಜಂಟಿ ಒಂಟಿ ಕಾನ್ಸೆಪ್ಟ್ ಏನಿದೆ, ಅವ್ರು ಒಬ್ಬರೇ ಕುತ್ಕೊಂಡು ಗಾರ್ಡನ್ ಏರಿಯಾದಲ್ಲಿ ಈಗ ಎದುರುಗಡೆ ಒಂದು ಖಾಲಿ ಚೇರ್ ಇದೆ, ಅಲ್ಲಿ ಬಿಗ್ ಬಾಸ್ ಇದ್ದಾರೆ ಅನ್ಕೊಂಡು ರಕ್ಷಿತ್ ಅವರು ಒಬ್ಬರೇ ಇಲ್ಲಿ ಮಾತಾಡ್ತಾ ಇದ್ದಾರೆ. ಆ ಒಂದು ಟೈಮಲ್ಲಿ ಇಲ್ಲಿ ಮಲ್ಲಮ್ಮ ಅವರು ಕೂಡ ಅಲ್ಲಿ ಎಂಟ್ರಿ ಆಗ್ತಾರೆ. ಇಲ್ಲಿ ಫಸ್ಟ್ ರಕ್ಷಿತ್ ಅವರು ಏನಪ್ಪಾ ಮಾತಾಡ್ತಾರೆ ಅಂತಂದ್ರೆ, ಬಿಗ್ ಬಾಸ್ ಈ ಜಂಟಿ ಮತ್ತೆ ಒಂಟಿ ಅಂತ ಏನಿದೆ ಈ ಕಾನ್ಸೆಪ್ಟು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಇದು ಚೆನ್ನಾಗಿಲ್ಲ ಅಂತ ಹೇಳೋ ಕಾರಣ ಏನು ಅಂತಂದ್ರೆ, ಇಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಅದೇ ರೀತಿ ನಡ್ಕೊಂತಿದ್ದಾರೆ. ಆಲ್ಮೋಸ್ಟ್ 2 ರಿಂದ 3 ಸತಿ ಕೈಗೆ ಹಾಕಿರೋ ಒಂದು ಬೆಲ್ಟ್ ಬಿಚ್ಕೊಂಡು, ಮತ್ತೆ ಇಲ್ಲಿ ಏನೊಂದು ರೂಲ್ಸ್ ಇದೆ ಆ ರೂಲ್ಸ್ ನಲ್ಲಿ ಫಾಲೋ ಮಾಡ್ತಲ್ಲ. ಆದ್ರೆ ಈ ಜಂಟಿ ಒಂಟಿಗಳು ಏನಿದ್ದಾರೆ, ಜಂಟಿಗಳಿಗೆ ಇಲ್ಲಿ ಅಡ್ವಾಂಟೇಜಸ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಮಲ್ಲಮ್ಮ ಅವರು ಕೂಡ ಒಂದು ಟೈಮ್ಗೆ ಇಲ್ಲಿ ಎಂಟ್ರಿ ಆಗ್ತಾರೆ. ಏನ್ ಮಾಡ್ತಿದ್ಯಾ ಅಂತ ಕೇಳಿದ ತಕ್ಷಣ ಬಿಗ್ ಬಾಸ್ ಹತ್ರ ಮಾತಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಈ ಒಂದು ವಿಚಾರ ಅವ್ರ ಮನಸ್ಸಲ್ಲಿ ಏನ್ ಬಂದಿತ್ತು ಅದನ್ನ ಬಿಗ್ ಬಾಸ್ ಹತ್ರ ಮಾತಾಡ್ತಾ ಇದ್ದೆ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ, ಅದನ್ನ ಇಲ್ಲಿ ಮಲ್ಲಮ್ಮ ಅವ್ರ ಹತ್ರ ಕೂಡ ಇಲ್ಲಿ ಹಂಚ್ಕೊಂತಾರೆ. ಈಗ ಜಂಟಿ ಒಂಟಿ ಅಂತ ಏನಿದೆ ಈ ಒಂದು ಕಾನ್ಸೆಪ್ಟ್ ಇಲ್ಲಿ ಬೇಡವಾಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ರಕ್ಷಿತಾ ಅವರು ಹೇಳ್ತಾರೆ. ಅದಕ್ಕೆ ಇಲ್ಲಿ ಹಾಗೆಲ್ಲ ಅನ್ಬಾರ್ದು ಅಂತ ಅಂದ್ಬಿಟ್ಟು ಅಂತಾರೆ. ಕಷ್ಟ ಆದ್ರೆ ಇಲ್ಲಿ ಜಂಟಿಗಳಿಗಲ್ವಾ ಆಗೋದು ಅಂತ ಅಂತಾರೆ. ಆ ರೀತಿ ಎಲ್ಲ ನಾನು ಹೇಳ್ತಿರೋದು, ಈಗ ಜಂಟಿಗಳಿಗೆ ಜಾಸ್ತಿ ಅಡ್ವಾಂಟೇಜ್ ಇದೆ, ಒಂಟಿಗಳಿಗೆ ಇಲ್ಲಿ ಜಾಸ್ತಿ ಕಷ್ಟ ಆಗ್ತಿರೋದು ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಹೇಳ್ತಾರೆ. ಹಾಗೆಲ್ಲ ಅನ್ಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಮಲ್ಲಮ್ಮ ಅವರು ಹೇಳ್ತಾರೆ. ಯಾಕಂತಂದ್ರೆ ಕೆಲವೊಬ್ರು ಮಲ್ಲಮ್ಮ ಅವ್ರ ಬಗ್ಗೆ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಹೇಳ್ತಿರೋದು ನಾನು, ಈಗ ಮಲ್ಲಮ್ಮ ಅವ್ರಿಗೆ ಏನೂ ಕೂಡ ಇಲ್ಲಿ ಅರ್ಥ ಆಗಲ್ಲ, ಯಾರಾದ್ರೂ ಇಲ್ಲಿ ನಾಮಿನೇಟ್ ಮಾಡಿದ್ರೆ ಓಕೆ ಅಂತ ಅಂದ್ಬಿಟ್ಟು ಎಲ್ಲದಕ್ಕೂ ತಲೆ ಆಡಿಸ್ತವ್ರೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಅನ್ಕೊಂಡಿದ್ದಾರೆ. ಬಟ್ ನಿಧಾನಕ್ಕೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಹೊಂದ್ಕೋಬೇಕು ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂತಿದ್ದಾರೆ. ಪ್ರತಿಯೊಂದನ್ನು ಕೂಡ ಸ್ವಲ್ಪ ಲೇಟಾಗಿ ಅರ್ಥ ಮಾಡ್ಕೊಂತಿರ್ಬೋದು, ಬಟ್ ತುಂಬಾನೇ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂತಿದ್ದಾರೆ. ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾರೆ, ಜಂಟಿಗಳಿಗೆ ಅಡ್ವಾಂಟೇಜ್ ಇದೆ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ ಏನು ಅಂತ ಕೂಡ ಇಲ್ಲಿ ಅವ್ರು ಕೇಳ್ತಾರೆ. ಕೇಳಿದ ತಕ್ಷಣ ಇಲ್ಲಿ ಅವ್ರು ಹೇಳೋದೇನಪ್ಪಾ ಅಂದ್ರೆ ರಕ್ಷಿತಾ ಅವರು, ಈಗ ಜಂಟಿಗಳು ಒಟ್ಟೊಟ್ಟಿಗೆ ಇರ್ತಾರೆ, ಇಲ್ಲಿ ಒಬ್ಬರನ್ನ ಒಬ್ರು ಅರ್ಥ ಮಾಡ್ಕೊಳ್ಳೋಕೆ ಅವ್ರಿಗೆ ತುಂಬಾನೇ ಇಲ್ಲಿ ಟೈಮ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಒಂಟಿಗಳಿಗೆ ಹಾಗಲ್ಲ, ಇಲ್ಲಿ ಅವರು ಬೇರೆಯವ್ರ ಹತ್ರ ಮಾತಾಡಬೇಕು ಅಂತ ಅಂದ್ರೆ ಅಷ್ಟೊಂದು ಹೊಂದಾಣಿಕೆ ಆಗ್ತಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಒಂಟಿಗಳಿಗೆ ಇಲ್ಲಿ ಜಾಸ್ತಿ ಡಿಸ್ಅಡ್ವಾಂಟೇಜ್ ಇದೆ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರು ಹೇಳ್ತಿದ್ದಾರೆ. ಇವಾಗ ಜಂಟಿ ಒಂಟಿಗಳು ಏನಿದ್ದಾರೆ ಎಲ್ಲರೂ ಕೂಡ ಒಂದೇ ತರ ಮಾಡ್ಬಿಡ್ಬೇಕು, ಈ ಜಂಟಿ ಒಂಟಿ ಕಾನ್ಸೆಪ್ಟ್ ಬೇಡ, ಕೈಗೆ ಹಾಕಿರೋ ಬೇಡಿನ ತೆಗಿಬೇಕು ಅಂತ ಅಂದ್ಬಿಟ್ಟು ರಕ್ಷಿತ್ ಅವರು ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ಮಲ್ಲಮ್ಮ ಅವರು ಆ ರೀತಿ ಎಲ್ಲ ಮಾಡೋಕ್ಕಾಗತ್ತಾ, ಬಿಗ್ ಬಾಸ್ ಯಾವಾಗ ಹೇಳ್ತಾರೆ ಅವಾಗ ಇಲ್ಲಿ ಅವರು ತೆಗಿತಾರೆ, ನಾವು ಹೇಳಿದ ತಕ್ಷಣ ತೆಗಿಯಲ್ಲ ಅಂತ ಕೂಡ ಇಲ್ಲಿ ಮಲ್ಲಮ್ಮ ಅವರು ಒಂದು ಸಜೆಷನ್ ಕೂಡ ಇಲ್ಲಿ ಕೊಡ್ತಾರೆ. ಬಟ್ ಇಬ್ರು ನೋಡಿ ಯಾವ ರೀತಿಯಾಗಿ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಜಂಟಿ ಒಂಟಿ ಇಲ್ಲಿ ಒಂಟಿಗಳಿಗೆ ಡಿಸ್ಅಡ್ವಾಂಟೇಜ್ ಇದೆ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರು ಹೇಳ್ತಿದ್ರೆ, ಇಲ್ಲ ಬಿಗ್ ಬಾಸ್ ಏನೇ ಮಾಡಿದ್ರು ಅದು ಕರೆಕ್ಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮಲ್ಲಮ್ಮ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಅವ್ರು ಆಟನ ತುಂಬಾ ಚೆನ್ನಾಗಿ ಇಲ್ಲಿ ಅರ್ಥ ಮಾಡ್ಕೊಂತಿದ್ದಾರೆ. ಅವ್ರು ಇಲ್ಲಿ ಹೇಳ್ತಾರೆ 2-3 ಸತಿ ಇಲ್ಲಿ ಕೈಗೆ ಹಾಕೊಂಡಿರೋ ಬೇಡಿನ ಬಿಡಿಸ್ಕೊಳೋದಕ್ಕೆ ನಮಗೆ ಶಿಕ್ಷೆ ಆಯ್ತು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ಅವ್ರು ಒಂಟಿತನದಲ್ಲಿ ಇದ್ರಲ್ಲ ಅದನ್ನು ಕೂಡ ಇಲ್ಲಿ ನೀಟಾಗಿ ಅವರು ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ. ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ್ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಈ ಜಂಟಿಗಳಿಗೆ ಏನೊಂದು ಕೈಗೆ ಬೇಡಿ ಹಾಕಿದ್ದಾರೆ ಅದನ್ನ ತೆಗಿಬೇಕು ಅಂತಂದ್ಬಿಟ್ಟು ಹೇಳ್ತಿದ್ದಾರೆ. ಆದ್ರೆ ಜಂಟಿಗಳು ಕೂಡ ಈ ಹಿಂದೆ ಮಂಜು ಭಾಷಿನಿ ಅವರು ಕೂಡ ಇಲ್ಲಿ ಹೇಳಿದ್ರು, ಮತ್ತೆ ಇಲ್ಲಿ ರಾಶಿಕಾ ಶೆಟ್ಟಿ ಅವರು ಕೂಡ ಇಲ್ಲಿ ಹೇಳಿದ್ರು. ಏನಕ್ಕೆ ಅಂತಂದ್ರೆ ಕೈ ಕಟ್ಕೊಂಡು ಅಡಿಗೆ ಮಾಡಕ್ಕೆ ಆಗಲ್ಲ, ಸ್ವಲ್ಪ ತುಂಬಾನೇ ಹಿಂಸೆ ಆಗುತ್ತೆ, ಅವ್ರು ಹೋಗಿದ ಕಡೆನೇ ಇಲ್ಲಿ ನಾವು ಹೋಗ್ಬೇಕಾಗತ್ತೆ, ಸ್ವಲ್ಪ ಇದು ತೆಗೆದ್ರೆ ಫ್ರೀ ಆಗಿ ಇರಬಹುದು ಅಂತ ಕೂಡ ಇಲ್ಲಿ ಹೇಳ್ತಿದ್ರು. ಸದ್ಯ ಇವಾಗ ಅದೇ ಒಂದು ಥಾಟು ಅದೇ ಒಂದು ಥಿಂಕು ಕೂಡ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರಿಗೂ ಕೂಡ ಇಲ್ಲಿ ಬಂದಿದೆ. ಸೊ ವೀಕ್ಷಕರೇ, ಸದ್ಯ ಈಗ ಇವರಿಬ್ಬರು ಮನಸ್ಸಲ್ಲೂ ಕೂಡ ಒಂದೇ ರೀತಿ ಅಂದ್ರೆ ಜಂಟಿಗಳಿಗೆ ಕಷ್ಟ ಆಗ್ತದೆ, ಮತ್ತೆ ಇಲ್ಲಿ ಅವ್ರಿಗೆ ಅವ್ರು ಅರ್ಥ ಮಾಡ್ಕೊಂತಿದ್ದಾರೆ ಅಂತ ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ಅವರು ಅನ್ಕೊಂತಿದ್ದಾರೆ. ಬಟ್ ಜಂಟಿಗಳು ಕೂಡ ಸ್ವಲ್ಪ ಕೈಯಿಂದ ಬೇಡಿ ತೆಗೆದ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಅವರು ಕೂಡ ಅವ್ರ ಮನಸ್ಸಲ್ಲೂ ಇದೆ. ಸದ್ಯ ಈ ಒಂದು ಕಾನ್ಸೆಪ್ಟ್ ಎಷ್ಟು ದಿವಸದವರೆಗೂ ಇಲ್ಲಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ನೋಡಬೇಕು. ಮತ್ತೆ ಇಲ್ಲಿ ಜಂಟಿ ಒಂಟಿಗಳು ಏನಿದ್ದಾರೆ ಇವರಿಬ್ರು ಎಕ್ಸ್ಚೇಂಜ್ ಆಗ್ತಾರಾ ಅಥವಾ ಈ ಕಾನ್ಸೆಪ್ಟ್ ಇಲ್ಲಿ ತೆಗಿತಾರ ಅಂತ ಕೂಡ ಇಲ್ಲಿ ಆಲ್ಮೋಸ್ಟ್ ಇದು ಡಿಸ್ಕಷನ್ ಆಗ್ತದೆ ಅಂತಂದ್ರೆ, ಸ್ವಲ್ಪ ಅವ್ರಿಗೂ ಕಷ್ಟ ಆಗ್ತದೆ ಅಂತಂದ್ರೆ ಇದನ್ನ ಎಂಡ್ ಕೂಡ ಮಾಡಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ? ಈಗ ಒಂಟಿಗಳಿಗಂತೂ ಯಾವುದೇ ಒಂದು ಬೇಲಿ ಇಲ್ಲ, ಬಟ್ ಇಲ್ಲಿ ಜಂಟಿಗಳಿಗೆ ಕೈಗೆ ಕಟ್ಕೊಂಡು ಓಡಾಡಬೇಕಾಗುತ್ತೆ. ಆಲ್ಮೋಸ್ಟ್ ಇಬ್ರು ಕೂಡ ಒಬ್ರು ಹೋದ್ರೆ ಇಲ್ಲಿ ಅವ್ರ ಹಿಂದೆನೆ ಹೋಗ್ಬೇಕಾಗುತ್ತೆ. ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ, ಮತ್ತೆ ನಿಮ್ಮ ಸಪೋರ್ಟ್ ಯಾರಿಗಿದೆ ಬಿಗ್ ಬಾಸ್ ಸೀಸನ್ 12 ಅಲ್ಲಿ? ಯಾವ ಒಂದು ಸ್ಪರ್ಧೆ ನೀವು ತುಂಬಾ ಇಷ್ಟಪಡ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.